ಅದನ್ನು ಹೆಚ್ಚಾಗಿ ನಾವು ನಮ್ಮ ಪವಿತ್ರಾತ್ಮ ಕುರಿತಾಗಿ ನಾವು ಕಲಿತಾ ಬರುವಾಗ ಮುಖ್ಯವಾಗಿ ಹೇಳಬೇಕಾಗಿರೋದು ಒಂದು ನಮ್ದು ಈ ಕಾಲಮಾನದಲ್ಲ ಟೋಟಲ್ ಆಗಿ ನಾವು ಡಿವೈಡ್ ಮಾಡೋದಾದ್ರೆ ಈ ಪ್ರಪಂಚ ಸ್ಟಾರ್ಟಿಂಗ್ ಇಂದ ಆದಿಗಂಡ ಅಂತ ಹಿಡಿದು ನಾವು ಇಲ್ಲಿ ಇನ್ನು ಕಂಟಿನ್ಯೂಸ್ 3 ಕಾಲದಲ್ಲಿ ನಾವು ಡಿವೈಡ್ ಮಾಡಬಹುದು. ಮೊದಲನೇ ಕಾಲ ಯಾವುದು ಅಂತ ಹೇಳಿದ್ರೆ ತಂದೆಯಾದ ದೇವರ ಕಾಲ. ತಂದೆಯಾದ ದೇವರದ ಕಾಲದಲ್ಲಿ ಸೃಷ್ಟಿಕರ್ಮ ಆಯಿತು, ಅನೇಕ ಯುದ್ಧಗಳಾಯಿತು, ದೇವರು ಪ್ರತ್ಯಕ್ಷ ಆಗ್ತಾ ಇರೋದಾಗ್ಲಿ ಒಂಥರ ಭಯಂಕರವಾಗಿರೋದ ರೀತಿಯಲ್ಲಿ ಸೃಷ್ಟಿಕರ್ಮ ಎಲ್ಲ ಆದ್ಮೇಲೆ ದೇವರು ಮೋಶನಿಗೆ ಹೇಳ್ತಾನೆ, ನನ್ನ ಮಕ್ಕಳನ್ನೆಲ್ಲ ನಾನೊಂದ್ಸರಿ ನೋಡ್ಬೇಕು, ಅದಕ್ಕೆ ಎಲ್ಲರನ್ನು ನೀನು ಒಂಚೂರು ರೆಡಿ ಮಾಡಿ ನಿಲ್ಸಿ ಅಂತ ಹೇಳಿ ಆ ಬೆಟ್ಟದ ಮೇಲೆ ದೇವರು ಬರುವಾಗ ಆ ಬೆಟ್ಟದ ಹತ್ರ ನಿಲ್ಲಲಿಕ್ಕೆ ಕೂಡ ಆಗದಲ್ಲಿ ಎದುರ್ಕೊಂಡು ಓಡಿ ಆ ಜನಾಂಗ ಮೋಶೆಗೆ ಹೇಳಿದ ಒಂದು ಕೆಲಸ ಮಾಡಿ, ದೇವ್ರ ಹತ್ರ ನೀನೇ ಮಾತಾಡಿ, ನಮ್ಗೆ ಆಗಲ್ಲ ನೋಡ್ಕೊಳ್ಳಿಕ್ಕೆ, ನೋಡಿದ್ರೆ ನಾವೆಲ್ಲ ಸುಟ್ಟು ಹೋಗ್ತೀವಿ, ಸತ್ತು ಹೋಗ್ತೀವಿ ಅಂದಿದೆ. ಆದ್ರೆ ಎರಡನೇ ಕಾಲ ಅಂತ ಹೇಳುವಾಗ ಪುತ್ರನಾದ ದೇವರ ಕಾಲ. ಆ ಪುತ್ರನಾದ ದೇವರ ಕಾಲಕ್ಕೆ ಬಂದಾದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಹತ್ರ, ತುಂಬಾ ಸಾಫ್ಟ್ ಆಗಿ, ಯಾರಿಗೇನೂ ಬೈಯೋದಿಲ್ಲ, ಯಾರಿಗೇನು ಗಲಾಟೆ ಮಾಡೋದಲ್ಲ, ಯಾರಿಗೇನು ಏನು ಶಿಕ್ಷೆ ಕೊಡೋದಲ್ಲೇ, ಯಾವ ಪಾಪನೂ ಇಲ್ಲದಲ್ಲೇ, ಹೆಂಗೆ ಒಂದು ಕುರಿಮರಿ ತನ್ನ ಕತ್ತನ್ನು ತಗ್ಗಿಸಿ ನಡೀತಾರೋ ಅದೇ ರೀತಿ ನಡೀತಾ, ಅದೇ ರೀತಿಯಲ್ಲಿನೇ ತಾಳ್ಮೆ ಅಂತ ಇರೋದು, ಪ್ರೀತಿ ಅಂತ ಇರೋದು ಎಲ್ಲವರಿಗೇನು ತೋರಿಸಿಕೊಟ್ಟು ಹೋಗಿರೋದ್ರಿಂದ ಪುತ್ರನ ಕಾಲ. ಆದ್ರೆ ಪುತ್ರನ ಹೋಗಾದ್ಮೇಲೆ ಮೂರನೇ ಕಾಲ ಶುರುವಾಗಿದೆ ಅಂತ ಹೇಳ್ಬೋದು, ಪವಿತ್ರಾತ್ಮನ ಕಾಲ. ನಿಮಗೆ ಗೊತ್ತು, ಪಿತಾ ಪುತ್ರ ಪವಿತ್ರಾತ್ಮ ಏಕ ದೇವರಂತ ಹೇಳುವಾಗ ಆದಿಕಾಂಡದಲ್ಲಿ ನಾವು ನೋಡಿದ್ವಿ, 2ನೇ ವಾಕ್ಯದಲ್ಲಿ, 1ನೇ 2ನೇ ವಾಕ್ಯದಲ್ಲಿ ದೇವರ ಆತ್ಮನ್ನು ಜಲದ ಮೇಲೆ, ನೀರಿನ ಮೇಲೆ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಏನಂತ ಹೇಳಿದ್ರೆ, ಪ್ರಿಯರೇ, ಎಲ್ಲಾ ಸೃಷ್ಟಿ ಆದ ಮೇಲೆ ಮನುಷ್ಯನನ್ನೇ ಮಣ್ಣಿಂದ ರೂಪ ಕೊಟ್ಟು ಎಲ್ಲ ರೆಡಿ ಮಾಡಿ ಕೊನೆಗೆ ಅವನ ಆತ್ಮ, ಅವನ ಜೀವ ಅವನೊಳಗೆ ಬಂದಿರೋದು ಹೇಗೆ ಅಂತ ಹೇಳಿದ್ರೆ, ದೇವರು ತನ್ನ ಒಳಗಿರದಂತ ಶ್ವಾಸವನ್ನು ಊದಾದ್ಮೇಲೆ, ಜೀವಶ್ವಾಸವನ್ನು ಅವನ ಮೂಗಲ್ಲಿ ಊದಾದ್ಮೇಲೆ ಅವನಲ್ಲಿ ಜೀವ ಬಂತು. ಇದನ್ನು ಪರಬಳಾಗಿ ಹೇಳುವಾಗ ಆ ದೇವರ ಶ್ವಾಸ, ಆ ದೇವರ ಜೀವವನ್ನೇ ನಮ್ಮಲ್ಲಿ ಜೀವವಾಗಿರೋದಂತ ಹೇಳ್ತಾರೆ. ಕಳೆದ ಸೇರಿ ನಾವು ನೋಡಿದ ವಿಷಯ ಅಂತ ಹೇಳಿದ್ರೆ, ನೋಹನ ವಿಷಯದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗೇನು ಆ ಎಷ್ಟು ಪ್ರೊಟೆಕ್ಟ್ ಮಾಡಿ, ತುಂಬಾ ಪ್ರೊಟೆಕ್ಟ್ ಮಾಡಿ, ಎಲ್ಲಾ ಪ್ರಳಯ ಎಲ್ಲ ಆದ್ಮೇಲೆ ಆ ಪೆಟಕದಿಂದ ಹೊರಗಡೆ ಬಂದಾದ್ಮೇಲೆ ಖುಷಿಯಾಗಿ ಅಲ್ಲಿ ಒಂದು ಯಜ್ಞ ವೇದಿಯನ್ನು ರೆಡಿ ಮಾಡಿ ದೇವರಿಗೆ ಸರ್ವಾಂಗ ಹೋಮವನ್ನು ಮಾಡುವಂತ ಇದು ನಾವು ನೋಡಿದ್ವಿ. ಆ ಸರ್ವಾಂಗ ಹೋಮದ ವಾಸನೆಯಲ್ಲಿ, ಅದರಲ್ಲಿ ಆ ಆದಿಕಾಂಡ 8ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯೊಳಗೆ ಮನುಷ್ಯರ ಮನಸ್ಸಂಗ. ಅವಾಗ ಮನುಷ್ಯನ ಎಷ್ಟು ಕೆಟ್ಟವನಾಗಿದ್ರು ಕೂಡ ಇನ್ನು ಮುಂದೆ ಯಾವ ಕಾರಣದಲ್ಲಿ ಇದೇ ತರ ನಾನು ಭೂಮಿಯಲ್ಲಿ ಇರೋದು ಎಲ್ಲದನ್ನು ನಾಶ ಮಾಡಲ್ಲ ಅಂತ ಒಂದು ಮಾತು ಹೇಳಿ, ಅದು ಅಲ್ಲದೆ ಇನ್ನೊಂದು 22ನೇ ವಾಕ್ಯದಲ್ಲಿ ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳು ಕ್ರಮ ತಪ್ಪುವುದೇ ಇಲ್ಲ ಅಂತ ಅಂದ್ಕೊಂಡೆ. ಇದು ನಾವು ಲಾಸ್ಟ್ ಸೆಷನ್ ಅಲ್ಲಿ ನಾವು ನೋಡಿರೋದು. ಪ್ರಿಯರೇ, ಇಲ್ಲಿ ನೋಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ದೇವರು ಅಲ್ಲಿ ನೋಹನ ಮಕ್ಕಳ ಜೊತೆನೂ ಅದೇ ರೀತಿಯಾಗಿ ಅಲ್ಲಿ ಏನೇನಾದ್ರಲ್ಲಿ ಇತ್ತು ಅದರೆಲ್ಲ ಜೊತೆನೂ ಒಂದು ಒಡಂಬಡಿಕೆ ಮಾಡುವಂತ ಒಂದು ಸಿಚುವೇಶನ್ ದೇವರು ಹೇಳ್ತಾ ಇದ್ದಾನೆ. ಅದು ನೋಡಿ, ಇನ್ನು ಯಾವ ಕಾರಣದಲ್ಲಿ ಮನುಷ್ಯನೆಷ್ಟು ತಪ್ಪು ಮಾಡಿದ್ರನೋ, ಎಷ್ಟು ಪಾಪ ಮಾಡಿದ್ರನೋ, ಇನ್ನು ಯಾವ ಕಾರಣದಲ್ಲಿ ಇಡೀ ಭೂಮಿಯನ್ನು ನಾನು ನಾಶ ಮಾಡಲ್ಲ. ಅದಕ್ಕೆ ಒಂದು ಉದಾಹರಣೆ, ಇನ್ನು ಒಂದು ಗುರುತನ್ನು ಇಟ್ಟಿದ್ರು. ಯಾದ್ರೆ ಆದಿಕಾಂಡ 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಒಂದು ಸ್ಥಿರ ಪ್ರತಿಜ್ಞೆ ಮಾಡುತ್ತಾನೆ. ಯಾರ ಜೊತೆ? ಈ ನೋಹನ ಮಕ್ಕಳ ಜೊತೆನು, ಆ ಹಡಗಲ್ಲಿ ಏನೇನಿತ್ತು ಅದರವೆಲ್ಲ ಜೊತೆನು ಮಾಡಿದ. ಏನಂತ ಹೇಳಿದ್ರೆ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಆದಿಕಾಂಡ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಇದಕ್ಕೆ ಯಾವುದೋ ಒಂದು ಗುರುತು ಇಟ್ಟಿದ್ದಾರೆ. ಮೇಘದಲ್ಲಿಟ್ಟಿರುವ ಮುಗಿಲು ಬಿಲ್ಲೆ ಗುರುತು. ಅದನ್ನ ನೋಡುವಾಗ, ಅಂದ್ರೆ ಹೆಚ್ಚಾಗಿ ಭೂಮಿಯಲ್ಲಿ ಮಳೆ ಬೀಳುವಾಗ ಏನಾಗತ್ತಿ, ಸೂರ್ಯನ ಇದು ಬರುವಾಗ ರೈನ್ಬೋ,
ಆಕಾಶದಲ್ಲಿ ರೈನ್ಬೋ ಕಾಣಿಸುವಾಗ ಈ ನೋಹನು ಮಕ್ಕಳ ಜೊತೆ ಮಾಡಿರೋದಂದ ಆ ಒಡಂಬಡಿಕೆ ದೇವರಿಗೆ ನೆನಪಾಗುತ್ತೆ. ಅದಕ್ಕೋಸ್ಕರನೇ ಆ ಗುರುತಿಟ್ಟಿದೆ ಅಂತ ಹೇಳಿದೆ. ಇದು ದೇವರು ನೋಹನಿಗೆ ಡೈರೆಕ್ಟ್ ಆಗಿ ನೀತಿವಂತನಾಗಿ ಆ ಕಾಲದಲ್ಲಿ ಯಾರನ್ನೂ ಕಾಣಿಸದಲ್ಲಿ ಅವನೊಬ್ಬನಿಂದ ಅವನ ಫ್ಯಾಮಿಲಿಯನ್ನು, ಅವರ ಮಕ್ಕಳನ್ನು, ಹೆಂಡತಿಯನ್ನು ಎಲ್ಲದನ್ನು ಉಳಿಸಿ ಹೊಸ ಒಂದು ಜೀವನ, ಹೊಸ ಒಂದು ಜನರೇಷನ್ಗೆ ಅವಕಾಶ ಮಾಡಿ ಕೊಟ್ಟಂತ. ಯಾಕೆಂದ್ರೆ ಅಷ್ಟು ನೀತಿವಂತನಾಗಿತ್ತು. ದೇವರು ಏನು ಹೇಳಿದ್ರು ಅದೇ ಪ್ರಕಾರ ದಾವೀದನು ಏನ್ ಮಾಡ್ತಾ ಅದೇ ರೀತಿಯಲ್ಲಿ ನಡೆಯುವಂತ ವ್ಯಕ್ತಿಯಾಗಿದ್ದ ನೋಹನ್. ಇದೇ ರೀತಿಯಲ್ಲಿ ನೋಹನ್ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಬರ್ತಾ ಇರುವಾಗ ಇನ್ನೊಂದು ವ್ಯಕ್ತಿಯನ್ನು ಇದೇ ತರ ನಾವು ನೋಡಬಹುದು. ಯಾರು ಹೇಳಿ? ಇದೇ ಗಂಡ ಇನ್ನೊಂದು ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು ಡೈರೆಕ್ಟ್ ಆಗಿ ಆ ದೇವರು ಇಷ್ಟವಾಗಿರೋ ಮಕ್ಕಳ ಜೊತೆ ಮಾತಾಡೋದು ಇನ್ನೊಂದು ಸಿಚುವೇಶನ್. ಅಬ್ರಾಹ್ಮನಿಗೆ ಪ್ರತ್ಯಕ್ಷವಾಗಿ ಹೇಳ್ತಾರೆ, ನಾನು ಸರ್ವಶಕ್ತನಾದ ದೇವರು ನನಗೆ ನಡಕೊಂಡು, ಅದೇ ನನಗೆ ಇಷ್ಟವಾಗಿರೋ ರೀತಿಯಲ್ಲಿ ನೀನು ಜೀವಿಸಬೇಕು. ಆ ಇಷ್ಟವಾಗಿರೋ ರೀತಿಯಲ್ಲಿ ನೀನು ಜೀವಿಸಿ ಇನ್ನೇನ್ ಮಾಡ್ಬೇಕು? ದೋಷವಿಲ್ಲದವನಾಗಿರುವ, ನನ್ನ ಕಣ್ಮುಂದೇನು ಬೇರೆಯವರಿಗೇನು ನಿನ್ನಲ್ಲಿ ಯಾವ ದೋಷವನ್ನು ಯಾವ ಕಳಂಕವನ್ನು ಇರಬಾರದು. ಯಾಕೆ ಅಂದ್ರೆ ನಿನ್ನಲ್ಲಿ ನಾನೊಂದು ವಿಶೇಷವಾಗಿರೋದೊಂದು ಜವಾಬ್ದಾರಿಯನ್ನು, ಇಲ್ಲ ವಿಶೇಷವಾಗಿರೋದೊಂದು ಕಾರ್ಯವನ್ನು ನಿನ್ನಿಂದ ಆಗಬೇಕಾಗಿದೆ ಎಂದ ಒಂದೇ ಕಾರಣದಲ್ಲಿ ಪ್ರಿಯರೇ, ನಾವು ಇಲ್ಲಿ ಒಂದು ವಿಷಯ ತಿಳ್ಕೋಬಹುದು. ದೇವರಿಗೆ ಬೇಕಾಗಿರೋದಂತ ಮಕ್ಕಳಿಗೆ ದೇವರ ಮುನ್ನೆಚ್ಚರಿಕೆ ಕೊಡ್ತಾರೆ. ನೀನು ನಡಿಬೇಕಾಗಿರೋದ್ರ ದಾರಿ ಏನು, ನೀವು ಬರಬೇಕಾಗಿರೋ ದಾರಿ ಏನು, ನೀನು ಮಾತಾಡಬೇಕಾದ ರೀತಿ ಏನು, ಅದೇ ರೀತಿಯಾಗಿ ಇಲ್ಲಿ ನೋಡಿ ಅಬ್ರಹನಿಗೆ ಹೇಳಂತ ಅದೇ ಮಾತುಗಳು ಪ್ರಿಯರೇ ಪ್ರತಿಯೊಂದು ಸೇರಿನೂ ನಮ್ಮ ಜೊತೆನೂ ಮಾತಾಡಿದ ಮಗನೇ ಮಗಳೇ ಪ್ರತಿಯೊಂದು ವಾಕ್ಯದಲ್ಲಿನೂ ಹೇಳ್ತಾ ಇರೋದು ನೋಡಿ, ನೀನು ನನ್ನ ರೀತಿಯಲ್ಲಿನೇ ನಡ್ಕೊಂಡು ನನ್ನ ಪ್ರಜೆಯಾಗಿ, ನನ್ನ ಮಗನಾಗಿ, ನನ್ನ ಮಗಳಾಗಿ ನಡ್ಕೊಂಡು ದೋಷವಿಲ್ಲದ ಮಕ್ಕಳಾಗಿರೋ ಅಂತ ಹೇಳ್ತಾ ಇರೋದು ವಿಷಯ. ಎರಡು ವಿಷಯ ಇಲ್ಲಿ ಹೇಳ್ತಾ ಇರೋದು. ನಮಗೇನು ಇದು ಎಕ್ಸಾಕ್ಟ್ಲಿ ನಮ್ಮ ಜೀವನದಲ್ಲಿನೂ ಈ ವಿಷಯ ಆಗುತ್ತೆ. ಒಂದು, ದೇವರಿಗೆ ತಕ್ಕ ಹಾಗೆ ನಾವು ನಡೆಯಬೇಕು. ಎರಡನೇದಾಗಿ ದೋಷವಿಲ್ಲದವನಾಗಿ ಮಕ್ಕಳಾಗಿ ನಾವಿರಬೇಕು ಅಂತ ಹೇಳಿ. ಯಾಕೆಂದ್ರೆ ಇದು ಪ್ರಿಯರ ಈ ಅಬ್ರಾಹಮನ ವಿಷಯದಲ್ಲಿ ಹೇಳಿದ ಪ್ರಕಾರ ನಮ್ಮ ವಿಷಯದಲ್ಲಿನೂ ಪ್ರತಿಯೊಂದು ದೇವರಿಗೊಂದು ಉದ್ದೇಶ ಇದೆ. ದೇವರಿಗೊಂದು ಉದ್ದೇಶ ಇದೆ ಅಂತ ಹೇಳಿದ್ರೆ ನಮ್ಮಿಂದ ಎಷ್ಟೋ ಹಲವಾರು ಕಾರ್ಯಗಳನ್ನು ಮಾಡಬೇಕಾಗಿರೋದು, ಇಲ್ಲದ್ರೆ ಎಷ್ಟೋ ಕಾರ್ಯಗಳು ನಮ್ಮ ಕೈಯಲ್ಲಿ ಮಾಡಿಸ್ಬೇಕಾಗಿರೋದು. ಕಳೆದ ಸೇರಿನೂ ಅದರ ಹಿಂದಿನ ಭಾಗದಲ್ಲಿನೂ ನಾನು ಹೇಳಿದ್ದೇನೆ, ಯೇಸು ಕ್ರಿಸ್ತನು ಹೋಗ ಆದ್ಮೇಲೆ ಪವಿತ್ರಾತ್ಮನ ಯಾಕೆ ಕಳಿಸ್ಕೊಡ್ತಾರಂತ ಹೇಳಿದ್ರೆ, ಅದು ಬಂದಾದ್ಮೇಲೆ ಮೊದಲನೇದಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ನೀವು ಕಲಿಸ್ತೀರಾ, ಅದಾದ್ಮೇಲೆ ಹೆಂಗೆ ಪ್ರಸಂಗ ಮಾಡ್ತೀರಾ ಅಂತ ಕಲಿತೀರಾ. ಇಡೀ ನೀವು ಅದಾದ್ಮೇಲೆ ಯಾರನ್ನು ಪ್ರಾಪಂಚಿಕವಾಗಿರೋದು ಕೆಟ್ಟತನಗಳು ಯಾವುದೂ ನಿಮ್ಮಲ್ಲಿ ಇರಲ್ಲ. ಪವಿತ್ರಾತ್ಮ ಕೃಪಾವರದಿಂದ ನಿಮಗೆ ಏನೇನು ಸಿಕ್ಕಿದೆ ಆ ಫಲಗಳು ನಿಮ್ಮಲ್ಲಿ ಕಾಣಿಸುತ್ತೆ ಅಂತ ಹೇಳಿರೋದು. ಇಲ್ಲಿ ಅಬ್ರಹಾಮನಿಗೆ ದೇವರ ಪ್ರತ್ಯಕ್ಷನಾಗಿ ಹೇಳಿ ಈ ರೀತಿಯಲ್ಲಿ ಏನಂತ ಹೇಳಿದ್ರೆ, ಅಬ್ರಹಾಮನಲ್ಲಿ ಒಂದು ಉದ್ದೇಶ ಇಟ್ಟಿದೆ ದೇವರು. ಆದಿಕಾಂಡ 18 ಅಧ್ಯಾಯದಲ್ಲಿ 1ನೇದಿಂದ ನಾವೊಂದು 10-12 ವಾಕ್ಯ ತನಕ ನಾವು ಓದುವಾಗ ಇದರಲ್ಲಿ ಒಂದು ಸಣ್ಣದೊಂದು ಕಾನ್ವರ್ಸೇಷನ್ ನಡೀತಾ ಇರೋ ತರ, ಈಗ ದೇವರು ಯೆಹೋವನ 1ನೇ ವಾಕ್ಯದಲ್ಲಿ ಯೆಹೋವನ ಅವನಿಗೆ ದರ್ಶನ ಕೊಟ್ಟನು. ಇಷ್ಟು ಭಾಗದಲ್ಲಿ ನಾವು ಓದಿರೋ ನಿಮ್ಗೆಲ್ಲರಿಗೂ ಗೊತ್ತಿರೋದೊಂದು ವಿಷಯ, 3 ಜನಗಳು, 3 ದೇವದೂತರಂತ ಅನ್ಕೊಂಡ, ಅಂದ್ರೆ ದೇವರ ಸಂಬಂಧ 2 ದೂತರು ಅಬ್ರಾಹಮನ ಮುಂದೆ ಪ್ರತ್ಯಕ್ಷನಾಗ್ತಾರೆ. ಅಬ್ರಾಹಮನ ಮುಂದೆ ಪ್ರತ್ಯಕ್ಷವಾಗುವಾಗ ತಕ್ಷಣ ಅಬ್ರಾಹಮನಿಗೆ ಗೊತ್ತಾಗುತ್ತೆ, ಖಂಡಿತ ಆ ಒಂದು ಪ್ರಸನ್ನತೆ, ಆ ದೇವರ ಪ್ರಸನ್ನತೆ ಅಂತ ಕಳೆದ ಸೇರಿನೂ ಹೇಳಿದೆ, ದೇವರ ಮಕ್ಕಳಿಗೆ, ದೇವರ ಆತ್ಮನ ಕೃಪಾವರ ಇರೋದು ಮಕ್ಕಳಿಗೆ ದೇವರ ಜನರು, ದೇವರ ಕೃಪಾವರವು, ದೇವರ ಪ್ರಭಾವವು ತಕ್ಷಣ ಗೊತ್ತಾಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಮಾತಾಡುವಾಗ ಆ ವ್ಯಕ್ತಿಯಲ್ಲಿ ದೇವರ ಕೃಪಾವರದಿಂದ, ದೇವರ ಆತ್ಮನ ಕೃಪಾವರದಿಂದ ಮಾತಾಡ್ತಾ ಇದೆಯಲ್ಲ, ಇಲ್ಲ ಪ್ರಾಪಂಚಿಕವಾಗಿರೋದು, ಅವನ ಎಜುಕೇಶನ್ ಇರ್ಬೋದು, ಅವನ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲಾದ್ರೆ ಬೇರೆ ಯಾವ್ದಾದ್ರು ಕೇಳಿಸ್ಕೊಂಡು ಇರ್ಬೋದು, ಅದರಿಂದ ಮಾತಾಡ್ತಾ ಇರೋದು ಇಲ್ಲ. ನಿಜವಾಗಲೂ ಅವನ ಒಳಗಡೆ ಯಾವ ರೀತಿಯಲ್ಲಿನೂ ದೇವರ ಪ್ರಭಾವ ಏನು ಇಲ್ಲ, ಅವನ ಯಾರು ಅಲ್ಲ, ಅವನಿಗೆ ಏನು ಟ್ಯಾಲೆಂಟ್ ಇಲ್ಲ ಅವನಿಗೆ, ಆದ್ರೂ ದೇವರ ಪ್ರಭಾವನ ಒಳಗೆ ಹೋಗುವಂತ
ಹಳೆ ಒಡಂಬಡಿಕೆಯಲ್ಲಿ ಆಗಲಿ ಹೊಸ ಒಡಂಬಡಿಕೆಯಲ್ಲಿ ಹಲವಾರು ಉದಾಹರಣೆಗಳಿದೆ ಇದ್ರ ಬಗ್ಗೆ. ಮೋಶೆಗೆ ಇಸ್ರಾಯೇಲ್ ಜನರನ್ನ ನಾನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೀನಿ ಅಂತ ಹೇಳಿ ಬೆಟ್ಟದ ಮೇಲೆ ಅಂತ ಹೇಳುವಾಗ ಮೋಶೆಗೆ ಹೇಳೋದು, ದೇವರ ನೆಟ್ಟಿಗೆ ನನಗೆ ಮಾತು ಕೂಡ ಬರಲ್ಲ, ನಾನು ಮತ್ತೆ ಇಲ್ಲಿಂದ ಹೆಂಗ ಹೋಗಿ ನಾನು ಈಜಿಪ್ತಿಂದ ಅವರನ್ನ ಬಿಡಿಸ್ಕೊಂಡ್ ಬರಲಿ ಅಂತ. ಪ್ರಿಯರಿ, ಇಲ್ಲಿ ನೋಡಿ, ಈ ಭಾಗದಲ್ಲಿ ನಾವು ನೋಡ್ತಾ ಇರೋ ಈ 18ನೇ ಅಧ್ಯಾಯದಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡುವಾಗ ಈ 3 ಜನ ಬರ್ತಾರೆ. 3 ಜನ ಬಂದಿದ್ದ ಕೂಡಲೇ ಅಬ್ರಾಹ್ಮನ್ನು ಅವ್ರಿಗೆ ನಮಸ್ಕಾರ ಮಾಡಿ, ಅವರಿಗೆ ಉಪಚಾರ ಮಾಡಿ, ಅವರಿಗೆ ಬೇಕಾಗಿರೋ ತಿನ್ನೋದಕ್ಕೆ ಎಲ್ಲದನ್ನು ರೆಡಿ ಮಾಡಿ ಎಲ್ಲದನ್ನು ಬಿಟ್ಟು ಕೊನೆಗೆ ಏನ್ ಮಾಡಿದ್ರೆ ಅಲ್ಲಿಂದ ಇಬ್ರು ಮಾತ್ರ ಹೋಗ್ತಾರೆ. ಇಬ್ರು ಮಾತ್ರ ಹೋಗ್ತಾ ಇರುವಾಗ ಈ ಹೋಗೋ ಸಂದರ್ಭದಲ್ಲಿ ಇಬ್ರು ಬಂದಿರೋದು ಏನಕ್ಕೆ ಹೇಳಿ, ಸೋದೋಮನ್ನು ಗೊಮೋರನನ್ನು ನಾಶ ಮಾಡ್ಲಿಕ್ಕೆ, ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಲಿಕ್ಕೆ. ಯಾಕಂದ್ರೆ ಜನಗಳು ಕೆಟ್ಟೋಗಿ ಅಷ್ಟು ಕೆಟ್ಟೋಗಿರೋಂಥ ಅವಸ್ಥೆ ಇರುವಾಗ ನಾಶ ಮಾಡ್ಲಿಕ್ಕೆ ಬಂದಿರುವಾಗ ಇಲ್ಲಿ ದೇವರಿಲ್ಲಿದ್ದಾರೆ, ಯೆಹೋವ ದೇವರ ಅಬ್ರಾಹ್ಮನ ಜೊತೆ ಇದ್ದಾರೆ, ಇನ್ನಿಬ್ರು ಹೋಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ ನನಗೆ ಆ ವಾಕ್ಯ ಓದುವಾಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ದೇವರ ಮಕ್ಕಳಿಗೆ, ದೇವರು ಇಷ್ಟವಾಗಿರೋದು ಮಕ್ಕಳಿಗೆ ದೇವರ ದಾರಿಯಲ್ಲಿ ನಡೆಯೋದು. ಮೊದಲನೇ ಹೇಳಿದ್ ಏನಂತ ಹೇಳಿ, ಅಬ್ರಾಹ್ಮನಿಗೆ ನೀನು ದೋಷವಿಲ್ಲದನಾಗಿರೋ ಅಂತ ಹೇಳಲಿಕ್ಕೆ ಇಲ್ಲಿ ಒಂದು ದೇವರ ಮನಸ್ಸಲ್ಲಿ ಅನಿಸ್ತಾ ಇರೋದು ನೋಡಿ. ಆದಿಕಾಂಡ 18ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ, ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡದು ಸರಿ. ದೇವರಿಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ದೇವರ ಸೃಷ್ಟಿಯಾಗಿ ಪಾಪ ಸ್ವರೂಪಿಯಾಗಿರೋದು ಮನುಷ್ಯನಿಗೆ ದೇವರ ಆಯ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಆ ವ್ಯಕ್ತಿಗೆ ದೇವರ ಮನಸ್ಸೊಳಗೆ ಯೋಚನೆ ಮಾಡ್ತಾ ಇರೋದು, ನಾನು ಮಾಡ್ಲಿಕ್ಕೆ ಈಗ ಹೋಗ್ತಾ ಇರೋದು ಕಾರ್ಯ, ನಾನು ಅಬ್ರಾಹ್ಮನ್ ನನ್ನ ಮಗ, ಅವನು ತುಂಬಾ ಕಾರ್ಯಗಳು ಮಾಡ್ಬೇಕಾಗಿರೋಣ, ನನ್ನ ಇಚ್ಛಾಶಕ್ತಿ ಪ್ರಕಾರ ನಡೆಯುವಂತ ವ್ಯಕ್ತಿ, ನಾನು ಅವನಿಗೆ ಹೇಳಬೇಕೋ ಬೇಡವೋ ದೇವರು ಯೋಚನೆ ಮಾಡ್ತಾ ಇರೋದು. ಪ್ರಿಯರೇ, ನಮಗೇನು ನಮ್ಮ ಬಗ್ಗೆನು ನಮ್ಮ ದೇವರ ಆತ್ಮನ ಮೂಲಕ ನಮಗೆ ನಮ್ಮ ದೇವರು ಮಾಡಬೇಕಂದ್ರೆ ಈ ನಮಗೆ ಪ್ರತಿಯೊಂದು ವಿಷಯವನ್ನು ಮರೆ ಮಾಡದ ತಿಳಿಸುವಂತ ವ್ಯಕ್ತಿ. ಯಾಕಂದ್ರೆ ದೇವರ ಮುಂದೆ ನಾವು ಟ್ರಾನ್ಸ್ಪರೆಂಟ್ ಆಗಿರುವಾಗ, ನಾವು ಮಾಡ್ತಾ ಇರೋದು ಎಲ್ಲಾ ಕ್ರಿಯೆಗಳನ್ನು ದೇವರ ಮುಂದೆ ನಾವು ಅಷ್ಟು ನಿರ್ಮಲ ಹೃದಯದಿಂದ ನಿರ್ಮಲ ಮನಸ್ಸಿಂದ ನಾವು ಮಾಡುವರಾಗಿರುವಾಗ ಆ ದೇವರು ಏನ್ ಮಾಡ್ತಾರೆ, ದೇವರು ನಮ್ಮ ಮುಂದೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮುಂದೆ ಆಗದ ವಿಷಯಗಳು ತಿಳಿಸುವಂತ ವ್ಯಕ್ತಿ ಆಗಿದೆ. ಇಲ್ಲಿ ನೋಡ್, ಅಲ್ಲ ನಾನು ಈ ವಿಷಯ ಹೇಳದಲ್ಲೇ ಇರೋದು ಹೆಂಗೆ ಸರಿ ಆಗತ್ತಂತ ದೇವರೇ ಯೋಚನೆ ಮಾಡ್ತಾ ಇರೋ. ನೋಡಿ, ನಮ್ಮ ದೇವರು ಎಷ್ಟು ಹಂಬಿಳ ಆಗಿರೋದಂತ ದೇವರು ನಮಗಿರೋದಂತ. ಪ್ರೇರ ನೋಡಿ, ಇಲ್ಲಿ ಆ ತರ ಯೋಚನೆ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ 18ನೇದಲ್ಲಿ ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ, ದೇವರ ಉದ್ದೇಶ ಇಲ್ಲಿ ಇತ್ತು. ಅಬ್ರಹಾಮನೇ ಎಲ್ಲರಿಗೂ ತಂದೆಯಾಗಿ ಪಿತಾಮಹನಾಗಿ ಮಾಡುವಂತ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾನೆ, ಅವನಿಗೆ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯು ಎಲ್ಲಾ ಜನಗಳಿಗೂ ಆಶೀರ್ವಾದ ಅವನಿಂದನೇ ಎಲ್ಲಾ ಜನಾಂಗವನ್ನು ನಾನು ಆಶೀರ್ವಾದ ಮಾಡಬೇಕಾಗಿರೋದು ವ್ಯಕ್ತಿ. ಸೊ ಇವನಿಗೆ ನಾನಿದು ಮುಚ್ಚಿಡೋದು ಬೇಡ. ಇಲ್ಲಿನ 2 ವಿಷಯ ನಾವು ನೋಡ್ತೀವಿ. ಒಂದು, ಮಹಾಜನಾಂಗ ಈ ನಾವೇ. ಎರಡನೇದು, ನಮಗೆಲ್ಲವರಿಗೇನು ಆಶೀರ್ವಾದವನ್ನು ಯಾರಿಂದ ಬರ್ಬೇಕು ಹೇಳಿ, ಈ ಅಬ್ರಾಹ್ಮನಿಂದ ಶುರುವಾಗಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, 18ನೇ ಅಧ್ಯಾಯದಲ್ಲಿ 19ನೇ ಆದಿಕಾಂಡ 18ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಅವನು ತನ್ನ ಪುತ್ರ ಪೌತ್ರರಿಗೆ, ಯಾರು ಅಬ್ರಾಹಮನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂದೆ. ಈಗ ಇಲ್ಲಿ ದೇವರು ಅಬ್ರಾಹ್ಮನಿಂದ ಹೇಳಿದೆ, ನೋಡಿ ನೀನ್ ನನ್ನ ಮಾತು ಪ್ರಕಾರ ನಡೀರಿ, ನಿನ್ನಲ್ಲಿ ಯಾವ ದೋಷವನ್ನು ಇರಬಾರ್ದು ಅಂತ ಹೇಳುದು. ಅದೇ ರೀತಿಯಲ್ಲಿನೇ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜನರೇಷನ್ ಟು ಜನರೇಷನ್ಗೆ ಏನಂತ ಹೇಳಿ, ಯೆಹೋವನ ಮಾರ್ಗವನ್ನು ಅನುಸರಿಸಬೇಕು ಅಂತ ಬೋಧಿಸುವಂದೆ. ಅವನನ್ನು ನಾನು ಆದುಕೊಂಡಲ್ಲ, ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು. ಅಂದ್ರೆ ದೇವರು ಮನುಷ್ಯರಿಗೆ ಏನ್ ವಾಗ್ದಾನವನ್ನು ಕೊಟ್ಟಿದೆಯೋ ಆ ವಾಗ್ದಾನವನ್ನು ನೆರವೇರಿಸುವಂತ ವ್ಯಕ್ತಿಯಾಗಿ ಅಬ್ರಾಹಮನನ್ನ ಮಾರ್ಪಡಿಸ್ಲಿಕ್ಕೋಸ್ಕರ ಅಬ್ರಾಹಮನು ನೀತಿವಂತನಾಗಿರ್ಬೇಕು, ಅವನು ದೋಷವಿಲ್ಲದಲ್ಲೇ ಅವನು ಆಗ್ಬೇಕು. ಅಬ್ರಾಹ್ಮನಿಗೆ ಎಲ್ಲಿನೂ ದೇವರು ಕೊರತೆ ಮಾಡಲಿಲ್ಲ. ಯಾಕಂದ್ರೆ
ಪ್ರತಿಯೊಂದು ಘಟ್ಟದಲ್ಲಿನೂ ಪ್ರತಿಯೊಂದು ಮನುಷ್ಯರು ಪಾಪಗಳ ಕಡೆ ಹೋಗ್ತಾ ಇರುವ, ಪಾಪ ಕಡೆ ತಿರುಗ್ತಾ ಇರುವಾಗಲೂ ಅಬ್ರಹಾಮನು ಯಾವುದು ಪಾಪದ ಕಡೆ ತಿರುಗದಲ್ಲೇ ಪ್ರತಿಯೊಂದನ್ನು ದೇವರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇದೆ. ಇಲ್ಲಿ 4ನೇ ವಿಷಯ, ಈ 19ನೇ ವಾಕ್ಯದಲ್ಲಿ 4ನೇ ವಿಷಯ, ಅಬ್ರಹಾಮನ ಜವಾಬ್ದಾರಿಯಾಗಿ ದೇವರು ಮನಸ್ಸಲ್ಲಿ ಅನ್ಕೊಂಡಿರೋದು ಒಂದು ಜನರೇಷನ್ ಟು ಜನರೇಷನ್, ತಲೆಮಾರುಗಳಿಗೆ. 2ನೇದಾಗಿ ನ್ಯಾಯ ನೀತಿಗಳನ್ನು, 3ನೇದಾಗಿ ಯೆಹೋವನ ದಾರಿಯನ್ನು, 4ನೇ ದಾರಿ ದೇವರ ವಾಗ್ದಾನವನ್ನು. ಪ್ರಿಯರೇ, ಒಂದ್ಸರಿ ನಾವು ಯೋಚನೆ ಮಾಡೋಣ, ಇವತ್ತು ಈ ಕಾಲದಲ್ಲಿನೂ ನಮ್ಮಿಂದ ದೇವರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜವಾಬ್ದಾರಿಗಳಿವೆ. ನಮ್ಮಿಂದ ನಮ್ಮ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ನನಗೆ ಏನ್ ಸಿಕ್ಕಿದೆ ದೇವರ ವಾಕ್ಯದಲ್ಲಿ, ನನಗೇನ್ ಸಿಕ್ಕಿದೆ ದೇವರ ವಾಕ್ಯದಿಂದ, ನಾನೇನ್ ಕಲ್ತ್ಕೊಂಡಿದ್ದೆ ದೇವರ ಮಾರ್ಗದಲ್ಲಿ, ನಾನು ಹೇಗೆ ನಡ್ಕೊಂಡಿದ್ದೆ ಅದು ನಾನು ಇನ್ನೊಂದು ಜನರೇಷನ್ಗೆ ಕಲಿಸಿ ಹೋಗ್ಬೇಕು. ಮೊದಲನೇದು. 2ನೇದು, ತಂದೆಯಾದ ದೇವರದು ನೀತಿ ನ್ಯಾಯಗಳು ಏನು ಅಂತ, ಸರಿ ಯಾವುದು ತಪ್ಪು ಯಾವುದು ಅಂತ ನಾನು ಬೋಧಿಸಬೇಕು. 3ನೇದು, ಆ ದೇವರ ದಾರಿ ಏನು ಅಂತ, ಆ ದೇವರ ಮಾರ್ಗ, ನಿಜವಾದ ದಾರಿ ಏನು ಅಂತ ತಿಳಿಸುವಂತ ವ್ಯಕ್ತಿ ಆಗಿರ್ಬೇಕು ನಾನು. ಇಲ್ಲಾಂದ್ರೆ ಆಸ್ ಎ ಕ್ರಿಶ್ಚಿಯನ್ ಫಾಲೋವರ್, ದೇವರನ್ನ ನಂಬ್ಕೊಂಡಿರೋದ್ರಿಂದ, ಯೆಹೋವ ನನ್ನ ದೇವರು ಅಂತ ಹೇಳ್ಕೊಂಡಿರೋದು, ನನ್ನನ್ನ ಪ್ರೀತಿ ಮಾಡುವಂತ ದೇವರಂತ ನಾನು ಹೇಳ್ತಾ ಇರೋದು, ನನ್ನ ರಕ್ಷಣೆ ಹೊಂದಿದ್ದೀನಿ, ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ಎಲ್ಲದನ್ನು ಸರಿನೇ. ಆದ್ರೆ ಪ್ರಿಯರಿಗೆ, ಇದು ನಾನು ಈ ದೇವ್ರು ಹೇಳದ, ಈ ಅಬ್ರಹಾಮನ್ ಹೇಳಿರೋದು ಈ 4 ಕಾರ್ಯಗಳನ್ನು ಅನ್ಕೊಂಡ್ರೆ, 4 ಕಾರ್ಯಗಳು ನಾವು ಮಾಡ್ಬೇಕಾಗಿರೋದು ಕಾರ್ಯಗಳು. ಅದೇ ತರ ದೇವರ ವಾಗ್ದಾನವು, ಆ ಕಾಲದಲ್ಲಿ ಇರೋದು ದೇವರ ವಾಗ್ದಾನ ಡಿಫ್ರೆಂಟ್ ಆಗಿತ್ತು. ಆದ್ರೆ ಈಗ ದೇವರ ವಾಗ್ದಾನ ಅಂತ ಹೇಳಿದ್ರೆ ಏನ್ ಹೇಳಿ, ಯೇಸು ಕ್ರಿಸ್ತನ ಹೋಗಾದ್ಮೇಲೆ ಪವಿತ್ರಾತ್ಮನ ಕಳಿಸ್ಕೊಡ್ತೀನಿ ಅಂತ ಹೇಳಿ. ಆದ್ರೆ ಕೊನೆಗೆ ಎಲ್ಲ ಕೃಪಾಕಾಲವೆಲ್ಲ ಮುಗಿದಾದ್ಮೇಲೆ, ಕೃಪಾಕಾಲದಿಂದ ಬಾಗಿಲು ಮುಚ್ಚುತ್ತೆ. ಆ ಕೃಪಾಕಾಲದಿಂದ ಬಾಗಿಲು ಮುಚ್ಚೋ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲವರನ್ನು, ಒಳ್ಳೆಯದನ್ನು ಕೆಟ್ಟದನ್ನು ಮಾಡ ನನ್ನ ಮಕ್ಕಳನ್ನ ಎಲ್ಲವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಮುಂಚೆ ಬಂದಿರೋದು ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ದೇವರ ಮಕ್ಕಳಾಗಿ ನಾವು ಮಾರ್ಪಡಬೇಕು ಅಂತ ಹೇಳಿಕೊಡ್ಲಿಕ್ಕೇನು, ಸುವಾರ್ತೆ ಹೇಳಲಿಕ್ಕೇನು ಬಂದಿದ್ರೆ, ಆ ಸುವಾರ್ತೆಯನ್ನ, ಆ ಒಂದು ಜವಾಬ್ದಾರಿ ನಮಗೆ ಕೊಟ್ಟು ಇಲ್ಲಿಂದ ಹೋಗಿದ್ದೆ. ಮತ್ತೆ ವಾಪಸ್ ಬರುವಾಗ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಬರುವಂತ ಕರ್ತನಾದ ಯೇಸು ಕ್ರಿಸ್ತ. ಇದು ಇಲ್ಲಿ ಇರೋದು ವಾಗ್ದಾನ. ಈ ವಾಗ್ದಾನದ ಬಗ್ಗೆ, ಮಗನೇ, ನಿನಗೆ ಈ ಭೂಮಿಯಲ್ಲಿ ಎಲ್ಲ ನೀನು ನಿಕ್ಷೇಪ ಮಾಡಬೇಕಾಗಿರೋದು, ಸಂಪಾದ್ಯ ಮಾಡಬೇಕಾಗಿರೋದು, ಆಸ್ತಿ ಮಾಡಬೇಕಾಗಿರೋದು, ನಿನ್ನ ಆಸ್ತಿ ಎಲ್ಲಿ ಇರ್ಬೇಕು ಹೇಳಿ, ಆ ಪರಲೋಕದಲ್ಲಿ ಇರಬೇಕು. ಇದು ದೇವರ ವಾಗ್ದಾನವಾಗಿ ತಿಳಿಸಬೇಕು. ಈ 4 ಕಾರ್ಯಗಳು ನಮ್ಮಲ್ಲಿ ಆಗಬೇಕು ಅಂತ ಹೇಳಿದ್ರೆ, ನಾನು ಹೇಳ್ತಿಲ್ಲ, ಹೋಲಿ ಸ್ಪಿರಿಟ್ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ನಾವು ಕಲಿಬೇಕಾಗಿರೋ ನೆಸೆಸಿಟಿ ಇಲ್ಲಿ. ನಮ್ಮ ಜವಾಬ್ದಾರಿಗಳು ನಮಗೆ ತಿಳಿಸಿ, ನಮ್ಮನ್ನ ಜೊತೆಯಲ್ಲಿ ನಿಂತ್ಕೊಂಡು, ಮಗನೇ ಮಗಳೇ ಹಿಂಗೆ ಮಾಡಿ ಅಂತ ನಮಗೆ ಹೇಳಿಕೊಡುವಂತ ವ್ಯಕ್ತಿ ದೇವರ ಆತ್ಮನು. ಇಲ್ಲಿ ನೋಡಿ, ಅದೇ ರೀತಿಯಾಗಿ ಇನ್ನೊಬ್ರು ವ್ಯಕ್ತಿ. ಇಲ್ಲಿಂದ ಏನಾಗುತ್ತೆ ಅಂದ್ರೆ, ದೇವರು ಈ ವಿಷಯ ಎಲ್ಲ ಅಬ್ರಹಾಮನ ತಿಳಿಸೋದು ಯೋಚನೆ ಮಾಡ್ತಾ ಇದ್ದಾನೆ. ಅವಾಗ ಈ ಸೊದೋಮ್ ಗೊಮೋರನ ನಾಶ ಮಾಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳುವಾಗ, ಅವಾಗ ಅಬ್ರಹಾಮನ ನೆನಪಾಗ್ತಾ ಇರೋದು, ನನ್ನ ತಮ್ಮಂದು ಮಗ ಒಬ್ಬ ಆದ್ನಲ್ಲ ಲೋಟ, ಇವನಲ್ಲಿ ಇದನ್ನೆಲ್ಲ ಇದೆಲ್ಲ ನಾಶ ಮಾಡುವಾಗ ಇವ್ರನ್ನು ನಾಶ ಆಗುತ್ತಲ್ಲ ಅಂತ ಹೇಳುವಾಗ, ಪ್ರತಿಯೊಂದು ಹಿಂಗೆ ಕಾನ್ವರ್ಸೇಷನ್ ದೇವರಿಗೇನು ಅಬ್ರಹಾಮನ ನಡೀತಾರೆ. ಈ ಇಬ್ರು ದೂತರು ಆ ಎಂಟ್ರನ್ಸ್ ಅಲ್ಲಿ ಸೊದೋಮ್ ಎಂಟ್ರನ್ಸ್ ಅಲ್ಲಿ ರೀಚ್ ಆಗುವಾಗ, ಅಲ್ಲಿ ಪಕ್ಕದಲ್ಲಿ ಎಂಟ್ರನ್ಸ್ ಅಲ್ಲಿನೇ ಲೋಟನ ಕೂತಿದ್ದ. ತಕ್ಷಣ ಅವನಿಗೇನು ಗೊತ್ತಾಯ್ತು, ಇದು ಯಾರು ಬರ್ತಾ ಇರೋದಂತ. ಯಾಕಂದ್ರೆ ಇದೇ ಹೇಳಿದ್ದು, ದೇವರ ಆತ್ಮ ಪ್ರಭಾವ ಯಾರಲ್ಲಿ ಇರುತ್ತೋ ಅವರಿಗೆ ದೇವರ ಪ್ರಭಾವ ಇರೋದ ವ್ಯಕ್ತಿಗಳನ್ನು, ದೇವರ ಆತ್ಮನ ಕೃಪಾವರವಿರೋದ ವ್ಯಕ್ತಿಗಳನ್ನು ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಲೋಟನಿಗೆ ತಕ್ಷಣ ಗೊತ್ತಾಗಿ ಅವನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿನಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬಗ್ಗಿ ನಮಸ್ಕರಿಸಿ ಕರ್ಕೊಂಡೋಗ್ತಾರೆ ಮನೆಗೆ. ಕರ್ಕೊಂಡೋಗಿ ಈ ವಿಷಯ ಎಲ್ಲ ಹೇಳಿ, ರಾತ್ರಿ ಅಲ್ಲಿ ಗಲಾಟಗಳು ಏನೇನೋ ಆಗುತ್ತೆ, ಅಲ್ಲಿಂದ ಇವರನ್ನ ಬಚಾವ್ ಮಾಡಿಸ್ತಾರೆ. ಅಲ್ಲಿಂದ ಬಚಾವ್ ಮಾಡಿಸಿ ಹೋಗ್ತಾ ಇರೋದು. ಇದು ನಿಮಗೆಲ್ಲ ಗೊತ್ತಿರೋದು ವಿಷಯ. ಇಲ್ಲಿ ಲೋಟನ ವಿಷಯ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಲೋಟನಿಗೇನು ದೇವರ ಕೃಪಾವರ, ದೇವರದ ಆತ್ಮನ ಕೃಪಾವರ ಅವನಲ್ಲಿರೋದ್ರಿಂದ, ಆ ದೇವದೂತರು ಬರುವಾಗ ತಕ್ಷಣ ಅವನಿಗೆ ಗೊತ್ತಾಯ್ತು. ಅಬ್ರಹಾಮನಿಗೇನು ಅದೇ ಇದರದಿಂದ, ಆ ಆತ್ಮನ ಪ್ರಭಾವ ಅವನಲ್ಲಿರೋದ್ರಿಂದ, ಆ ಚೈತನ್ಯ, ದೇವರ ಚೈತನ್ಯ ಬರುವಾಗ, ಪ್ರಭಾವ ಬರುವಾಗ ತಕ್ಷಣ ಗೊತ್ತಾಯ್ತು ಅವನಿಗೆ ಇದು ದೇವರು ಅಂತ.
ಯಾಕೋಬನು ಗುಸ್ತಿ ಮಾಡುವಾಗಲೂ ಇದೇ ಪ್ರಭಾವ ಗೊತ್ತಾಗಿದೆ. ಈಗ ನೋಡೋಣ, ಇಲ್ಲಿ ನಾವು ನೋಡಿದಂತ ಒಂದು ವಿಷಯ ಅಂತ ಹೇಳಿದ್ರೆ, ಈ ಸೌಲನ ಮರಣ ಯಾವ ರೀತಿಯಲ್ಲಿ ಆಗಿದೆ ನಾವು ದೇವರದು ದೇವರ ಆತ್ಮ ಕೃಪಾವರಸಿಕೆಯಿಂದ ಮೊದಲನೇ ಅರಸನಾಗಿ ಬಂದಿರಂತ ಸೌಲನ ಯಾವ ರೀತಿಯಲ್ಲಿ ಸತ್ಯ ನಮಗೆ ಗೊತ್ತು, ಯಾವ ರೀತಿಯಲ್ಲಿ ಎಷ್ಟು ಘೋರವಾಗಿರೋ ಸಾವಾಗಿದೆ ಅಂತ. ಎರಡನೇದಾಗಿ ನಾವು ನೋಡಿದ್ವಿ ದಾವೀದನ ಸಾವು ಎಷ್ಟು ಚೆನ್ನಾಗಿ 40 ವರ್ಷ ಇಸ್ರೇಲ್ನ ಅರಸನಾಗಿ ಅವನ ವಯಸ್ಸಲ್ಲಿ ಎಲ್ಲದನ್ನು ಅನುಭವಿಸಿ ಮಕ್ಕಳು ಎಲ್ಲ ನೋಡಿ ಸ್ವಂತ ಮಗನನ್ನೇ ರಾಜನಾಗಿ ಇದು ಮಾಡಾದ್ಮೇಲೆನೆ ಅವನ ವಯಸ್ಸಿನಲ್ಲಿ ಎಲ್ಲಾ ಆಯುಸ್ಸು ಪೂರ್ಣ ಆಯುಸ್ಸಿಂದ ಅವನ್ ಸತ್ತ. ಇಲ್ಲಿ ನೋಡಿ ಪ್ರಿಯರೇ, ಅಬ್ರಾಹ್ಮನು ಅದೇ ರೀತಿಯಲ್ಲಿ ದೇವರ ಮಾತಿನ ಪ್ರಕಾರ ನಡೀತಾ ಇರೋದ್ರಿಂದ ನೋಹನನು ಇದೇ ಸಾವಾಗಿತ್ತು. ಲಾಸ್ಟ್ ಟೈಮಲ್ಲಿ ನಾವು ನೋಡಿದ್ವಿ ನೋಹನಿಗೇನು ಇದೇ ಸಾವಾಯಿತು. ಇಲ್ಲಿ ಅಬ್ರಾಹ್ಮನು 175 ವರ್ಷ ಬದುಕಿದನು. ಅವನು ಪೂರ್ಣ ಆಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಆದ್ರೆ ದೇವರ ದಾರಿಯಲ್ಲಿ ದೇವರ ಇಚ್ಛೆ ಪ್ರಕಾರ ನಡೆಯುವಂತ ವ್ಯಕ್ತಿಗಳು, ದೇವರ ಮಾತುಗಳು ಹೇಳಿ ಅಂತ ನಡೆಯುವ ವ್ಯಕ್ತಿಗಳಿಗೆ ದೇವರು ಪೂರ್ಣ ಆಯುಷನ್ನು ಕೊಟ್ಟು ಅವನ ಬದುಕು ಎಷ್ಟೆಂದ ದೇವರು ಫಿಕ್ಸ್ ಮಾಡಿರ್ತಾರೋ ಅಷ್ಟು ದಿವಸವನ್ನು ಬದುಕಿ ಸಮಾಧಾನದಲ್ಲಿ ಸಂತೋಷದಲ್ಲಿ ಪಿತೃಗಳ ಕಡೆ ದೇವರ ಕಡೆ ಸೇರುವಂತ ವ್ಯಕ್ತಿ ನೋಡಿ. ನೋಹನು 950 ವರ್ಷ ಬದುಕಿರೋದು, ದೊಡ್ಡ ಜವಾಬ್ದಾರಿ ಅಂತ ಕೊಟ್ಟಿರೋದು. ಇಲ್ಲಿ ಅಬ್ರಾಹ್ಮನು ಖುಷಿಯಾಗಿ ಅವನ ಜೀವದ ಆಯುಷನ್ನು ಮುಗಿಸಿ ಅವನು ಸತ್ತ. ಇಲ್ಲಿ ಕಳೆದ ಭಾಗದಲ್ಲಿನೂ ಈ ಭಾಗದಲ್ಲಿ ನೋಡುವ 4 ವ್ಯಕ್ತಿಗಳನ್ನ ನಾವು ನೋಡಿದ್ವಿ. ದೇವರು ಡೈರೆಕ್ಟ್ ಇನ್ವಾಲ್ವ್ ಆಗಿ ಡೈರೆಕ್ಟ್ ಆಗಿ ಮಾತಾಡಿದಂತ ವ್ಯಕ್ತಿಗಳಾಗಿ 4. ಒಂದು ಮೊದಲನೇದಾಗಿ ನೋಹನ ನೋಡಿದ್ರೆ, ನೋಹ ನೀತಿವಂತನು ತಪ್ಪಿಲ್ಲದವನು ಆಗಿದ್ದ ಅಂತ. ಪ್ರಿಯರೇ, ನೋಹನಿಂದ ನಾವು ಕಲಿಬೇಕಾಗಿದೆ. ಇವತ್ತು ಇದರಿಂದ ನಮಗೆ ಯಾವ ರೀತಿಯಲ್ಲಿ ನಮಗೆ ಆ ವಿಷಯ ಬರಬೇಕಾಗಿದೆ ಅಂತ ಹೇಳಿದ್ರೆ, ನೋಹನು ನೀತಿವಂತನು ತಪ್ಪಿಲ್ಲದವನು, ದೇವರೊಂದಿಗೆ ಅನ್ಯೋನ್ಯವಾಗಿ, ಈ 3 ವಿಷಯ ನೋಹನಿಂದ ನಾವು ಕಲಿಬೇಕು. ಡೈರೆಕ್ಟ್ ಆಗಿ ನೋಹನು ದೇವರ ಜೊತೆ ಮಾತಾಡ್ತಾ ಇದೆ, ದೇವರ ನೋಹನ ಜೊತೆ ಮಾತಾಡ್ತಾ ಇದೆ. ಅದಕ್ಕೆ ಮುಖ್ಯವಾಗಿರೋದು ಕಾರ್ಯಗಳೇನಂತ ಹೇಳಿದ್ರೆ, ಈ ಕಾಲದಲ್ಲಿನೂ ನಮ್ಮಲ್ಲಿ ಇರೋದು ಪವಿತ್ರಾತ್ಮ ಕೃಪಾವರ ಪವಿತ್ರಾತ್ಮನ ನಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಈ 3 ವಿಷಯ ಇರುವ. ಒಂದು, ನೀತಿವಂತನಾಗಿರ್ಬೇಕು, ತಪ್ಪಿಲ್ಲದನಾಗಿರ್ಬೇಕು, 3ನೇದಾಗಿ ದೇವರೊಂದಿಗೆ ಅನ್ಯೋನ್ಯದಲ್ಲಿ ನಡಿಬೇಕಾಗಿರೋದು. ಇದು ನಿಮಗೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಾನು ಮತ್ತೆ ಮಾಡ್ತಾ ಇಲ್ಲ. ಇಲ್ಲಿ 2ನೇದಾಗಿ ನಾವು ನೋಡೋ ವ್ಯಕ್ತಿ ಅಬ್ರಾಹ್ಮನು ಯಾವ ರೀತಿಯಲ್ಲಿ ಇಷ್ಟವಾದ ಜನಾಂಗವಾಗಿ ಎಲ್ಲರಿಗೇನು ಆಶೀರ್ವಾದ ತರುವಂತ ಜನಾಂಗವಾಗಿ ದೇವರು ಆಯ್ಕೆ ಮಾಡಿರೋದ್ರಿಂದ ವ್ಯಕ್ತಿ ಆಗಿರೋದ್ರಿಂದ ಅವನು ಪೂರ್ಣಾಯುಷ್ಯದಿಂದ ಸಮಾಧಾನ. ಅಲ್ಲಿನೂ ನಾವು ನೋಡ್ಬೇಕಾಗಿರೋದು ಏನ್ ಹೇಳಿ, ದೋಷವಿಲ್ಲದವನಾಗಿರ್ಬೇಕು, ಅದೇ ರೀತಿ ನೀತಿವಂತನಾಗಿರ್ಬೇಕು, ನಂಬಿಕೆ ಇರುವಂತ. ಯಾಕಂದ್ರೆ ಅಬ್ರಾಹ್ಮ ವಿಷಯದಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಅವರ ನಂಬಿಕೆ ಅವನಿಗೆ ನೀತಿಗೆ ಕಾರಣವಾಯಿತು ಅಂತ ನೋಡ್ತಾ ಇರೋದು. ಕಳೆದ ಸೇರಿ ಇನ್ನೊಬ್ರು ವ್ಯಕ್ತಿನ ನಾವು ನೋಡಿದ್ವಿ, ಅಭಿಮಲೇಖನ ವಿಷಯದಲ್ಲಿ ನಾವು ಏನ್ ತಿಳ್ಕೊಬೇಕಾಗಿರೋದ್ರ ವಿಷಯದಲ್ಲಿ, ಅಭಿಮಲೇಖನ ತಪ್ಪು ಮಾಡ್ಲಿಕ್ಕೆ ಹೋಗುವಾಗ ದೇವರು ನೋಡಿ, ನೀನ್ ತಪ್ಪು ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ, ಈ ತಪ್ಪು ಮಾಡಿ ನಿನ್ ಕೈಯಲ್ಲಿ ಸಾಯ್ತೀಯ ಅಂತ ಹೇಳುವಾಗ, ಅಯ್ಯೋ ನನಗೆ ಇದು ತಪ್ಪಂತ ಗೊತ್ತಿರಲಿಲ್ಲ, ನಾನು ನೀತಿವಂತರ ನನಗೆ ಗೊತ್ತಿದೆಯಲ್ಲ, ಅದಕ್ಕೋಸ್ಕರ ನನ್ನನ್ನೇ ಸಾಯಿಸ್ತೀಯ ಅಂತ. ಅವಾಗ ದೇವರು ಅಭಿಮಲೇಖನಿಗೆ ಹೇಳೋ ವಿಷಯ ಏನಂತ ಹೇಳಿದ್ರೆ, ನೀನು ನೀತಿವಂತನಂತ ನನಗೆ ಗೊತ್ತು, ನಿನ್ ಮಾತು ಪ್ರಕಾರ ನಡೀತಾನ, ಅದಕ್ಕೋಸ್ಕರ ತಪ್ಪು ಮಾಡದಲ್ಲೇ ಇರೋ ತರ ನಿನ್ ಕೈಯಲ್ಲಿ ಯಾವ ತಪ್ಪ ಬರೆದು ನಿನ್ನನ್ನು ನಾನೇ ತಡೆದೆ. ಈ ಅಭಿಮೇಲಕ ವಿಷಯದಲ್ಲಿ ನಮಗೇನು ಒಂದು ವಿಷಯ ಗೊತ್ತಾಗಬೇಕಾಗಿರೋದು ವಿಷಯ ಅಂತ ಹೇಳಿದ್ರೆ, ದೇವರೊಟ್ಟಿಗೆ ದೇವರ ಅನ್ಯೋನ್ಯದಲ್ಲಿ ನೀತಿಯಿಂದ ನಾವು ನಡೆಯುವಾಗ ತಪ್ಪು ಮಾಡುವಂತ ಸಂದರ್ಭಗಳಿಂದ ಬಚಾವ್ ಮಾಡಿಸ್ತಾರ ನಮ್ಮ ದೇವರು. ನನ್ನ ಮಗಳು ತಪ್ಪು ಮಾಡಬಾರದು, ಅವರಲ್ಲಿ ದೇವರಾತ್ಮನಿದ್ರೆ ಖಂಡಿತ ಅಲ್ಲಿ ಏನ್ ಮಾಡ್ತಾರೆ, ಮಗನೇ ಮಗಳೇ ತಪ್ಪು ಮಾಡಬಾರದು.